ಧೀರಜ್ ಅವರೇ, ಯುಎನ್ಬಿ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ನಾನು ಸೂಪರ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್ ಮೀ. ಕರೆದಿದ್ದಕ್ಕೆ ತುಂಬಾ ಧನ್ಯವಾದ. ನೀವು ತುಂಬಾ ಜನ ಕರೆದಿದ್ದಾರೆ, ನಮ್ದೇನಿದಿಲ್ಲ. ಮೊದಲನೇದಾಗಿ ಒಂದು ಘಟನೆ ಅಥವಾ ಒಂದು ಐಡಿಯಾ ನಿಮ್ ಜೀವನ ಚೇಂಜ್ ಮಾಡ್ತು ಅಂದ್ರೆ ಯಾವ್ದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀರಾ? ಸಿನಿಮಾನೇ ಅನ್ಕೊಂಡಿದ್ದೀನಿ. ಘಟನೆ ಹೇಳಕ್ ಮುಂಚೆ ಮೊದಲನೇದಾಗಿ ಜೂನ್ 19ನೇ ತಾರೀಕು ಕಪಟ ನಾಟಕ ಸೂತ್ರಧಾರಿ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಮುಂಚೆನೇ ಹೇಳ್ಬೋಣ ಅಂತ. ಎಷ್ಟೊಂದು ಜನ ಒಂದು 2 ನಿಮಿಷ 3 ನಿಮಿಷ ನೋಡಿ ಬೋರ್ ಆಗ್ತಿದೆ ಅಂತ ಎತ್ಬಿಟ್ರೆ, ಅಟ್ಲೀಸ್ಟ್ ಜೂನ್ 19 ಕಪಟ ನಾಟಕ ಸೂತ್ರಧಾರಿ ರಿಜಿಸ್ಟರ್ ಆಗಿರಲಿ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಘಟನೆ ಅಂದರೆ ಸಿನಿಮಾಗಳೇನೆ. ಅಂದರೆ ಯಾವಾಗ ನಾವು ಅದೊಂದು ಬ್ಲ್ಯಾಕ್ ಬಾಕ್ಸ್, ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್, ಆ ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಕತೆ ನೋಡಿದಾಗ ಆಚೆ ನಡೆಯೋ ವಿಚಾರಗಳನ್ನ ಮರೆತು ಬಿಡ್ತಿದ್ವಿ. ಇವಾಗ ನನಗೆ ಜ್ಞಾಪಕ ಅವ್ರಂಗೆ ಕಾಲೇಜಲ್ಲಿ ಏನೋ ಆಗಿತ್ತು, ತುಂಬ ಡಲ್ ಆಗಿದ್ದೆ. ಬಟ್ ನಾನು ಒಂದು ಕೂತ್ಕೊಂಡು ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡೋ ಟೈಮಲ್ಲಿ ನನಗೆ ಆ್ಯಕ್ಚುಲಿ ಆ ವಿಚಾರ ಮರ್ತೋಗಿತ್ತು. ಅದೇ ಫಾರ್ ದ 2.5 hours ನನಗೆ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಬಂತು. ಐ ಥಿಂಕ್ ದಟ್ ವಾಸ್ ಮೋರ್ ಫ್ಯಾಸಿನೇಟಿಂಗ್. ನನಗೆ ಆವಾಗ ಅನಿಸಿದ್ದು ದಿಸ್ ಇಸ್ ಸೋ ಮ್ಯಾಜಿಕಲ್ ಅಲ್ವಾ ಅಂತ. ಸೊ ದಟ್ ವಾಸ್ ಅ ವೆರಿ ಹಾರ್ಡ್ ಹಿಟ್ಟಿಂಗ್ ಮೂಮೆಂಟ್ ನನಗೆ. ಧೀರಜ್ ಅವರೇ, ಮೊದಲ ಡೆಬ್ಯೂ ಸಿನಿಮಾನೇ ಕಪಟ ನಾಟಕ ಸೂತ್ರಧಾರನೇ ಚೂಸ್ ಮಾಡೋಕ್ಕೆ ರೀಸನ್ ಏನು? ಅಂದರೆ ನಾನೊಬ್ಬ ಜರ್ನಲಿಸ್ಟ್ ಆಗಿದ್ದೆ ಮುಂಚೆ. ಡೆಲ್ಲಿಯಲ್ಲಿದ್ದೆ, ನ್ಯಾಷನಲ್ ಮೀಡಿಯಲ್ಲಿ ವರ್ಕ್ ಮಾಡ್ತಿದ್ದೆ. ಅಲ್ಲಿ ಸುಮಾರು ಪೊಲಿಟಿಕಲ್ ಬೇಸ್ಡ್ ರಿಯಲ್ ಇನ್ಸಿಡೆಂಟ್ಸ್ಗೆ ಎಕ್ಸ್ಪೋಸ್ ಆಗಿದ್ದೆ. ಅಂದರೆ ವೆನ್ ಐ ಸೇ ಪೊಲಿಟಿಕಲ್, ಇಟ್ ಈಸ್ ನಾಟ್ ಈ ಎಲೆಕ್ಟರಲ್ ಪೊಲಿಟಿಕ್ಸ್ ಅಲ್ಲ. ಯುನೋ ಇನ್ ಜನರಲ್ ಸಾಮಾಜಿಕವಾಗಿ ನಮ್ಮ ಸಮಾಜದಲ್ಲಿ ನಡೆಯುವಂಥ ಇನ್ಇಕ್ವಾಲಿಟೀಸ್ ಇರ್ಬೋದು, ಶೋಷಣೆಗಳಿರ್ಬೋದು, ಆಪ್ರೆಷನ್ನು ನಾವೇನು ಕರಿತೀವಿ, ಈ ಥರ ವಿಚಾರಗಳಿಗೆ ಸುಮಾರು ಎಕ್ಸ್ಪೋಜರ್ ಇದು, ಸುಮಾರು ಸ್ಟೋರೀಸ್ ಕವರ್ ಮಾಡ್ತಾ ಒಂದಷ್ಟು ತುಂಬ ತಲೆಯಲ್ಲಿ ಕೂತ್ಬಿಟ್ಟಿತ್ತು. ಇಲ್ಲ ಇದಕ್ಕಿನ್ನೂ ಲೈಮ್ಲೈಟ್ ಕೊಡಬೇಕು, ಇದ್ರ ಮೇಲೆ ಇನ್ನೇನಾದರೂ ಮಾಡ್ಬೋದಾ ಅಂತ. ಬಟ್ ಅದನ್ನು ನಾವು ಮಾಡೋಕ್ಕೆ ಹೋದರೆ ಯಾವುದೋ ಒಂದು ಇನ್ಇಕ್ವಾಲಿಟಿ ಆರ್ ಅಪ್ರೆಷನ್ ಮೇಲೆ ಐದರ್ ಸೀರಿಯಸ್ ಆಗಿ ಮಾಡ್ಬೋದು, ಇಲ್ಲ ಒಂದು ಡ್ರಾಮಾ ಟೈಪ್ ಅಪ್ರೋಚ್ ಇಟ್ಕೋಬೋದು. ನಾನೇನು ಅಂದ್ಕೊಂಡೆ, ಎರಡೂ ಬೇಡ, ಒಂದು ಸಟೈರಿಕಲ್ ಆಗಿ ಹೇಳಿದ್ರೆ ಹೇಗಿರುತ್ತೆ, ಒಂದು ವಿಡಂಬನಾತ್ಮಕವಾಗಿ ಹೇಳಿದ್ರೆ ಹೇಗಿರುತ್ತೆ, ವಿತ್ ಆಲ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯಿಂದ ಒಂದು ನಗಿಸ್ಕೊಂಡು ಒಂದು ಸೆನ್ಸಿಟಿವ್ ಇಶ್ಯೂನ ಅಟೆಂಡ್ ಮಾಡೋಣ ಅನ್ನೋದು ಆ ಅಪ್ರೋಚ್ ತೊಗೊಂಡೆ. ಬಟ್ ಕಮಿಂಗ್ ಬ್ಯಾಕ್ ಟು ಯುವರ್ ಕ್ವಶನ್, ಕಪಟ ನಾಟಕ ಸೂತ್ರಧಾರಿನೇ ಯಾಕೆ ಅಂದರೆ ಅದೇ ಬಿಕಾಸ್ ಆಫ್ ಮೈ ನ್ಯಾಷನಲ್ ಮೀಡಿಯಾ ಎಕ್ಸ್ಪೀರಿಯನ್ಸ್. ಸುಮಾರು ಸ್ಟೋರೀಸ್ಗೆ ಎಕ್ಸ್ಪೋಸ್ ಆಗಿರೋದ್ರಿಂದ ಸುಮಾರು ಡಾಕ್ಯುಮೆಂಟ್ರೀಸ್ ಮಾಡ್ತಿದ್ದೆ. ಸೊ ಡಾಕ್ಯುಮೆಂಟ್ರೀಸ್ ಮಾಡೋ ಟೈಮಲ್ಲಿ ಸುಮಾರು ಟ್ರಾವೆಲ್ ಮಾಡ್ತಾ ಇದ್ದೆ. ಆವಾಗ ನೋಡಿರೋ, ಅನುಭವಿಸಿರೋ, ಕಾಣಿಸಿರೋ, ವಿಟ್ನೆಸ್ ಮಾಡಿರೋ ಕತೆಗಳು ತುಂಬ ಹಾರ್ಡಾಗಿ ಕೂತಿತ್ತು. ಇಲ್ಲ ಇದನ್ನು ಯಾವತ್ತಾರು ಆಚೆ ತರಬೇಕು ಅಂತ. ಯಾವಾಗ ಡೆಬ್ಯೂ ಡೈರೆಕ್ಷನ್ಗೆ ಟೈಮ್ ಬಂತು, ಸೊ ತಲೆಯಲ್ಲಿ ತುಂಬ ಡೀಪಾಗಿ ಕೂತಿರೋ ಕಥೆನೇ ಮೊದಲು ಆಚೆ ಬಂತು. ಆ ಥರ ಆಕ್ಚುಲಿ ನೀವು ಪರಿಚಯ ಆಗಿದೆ ನಮಗೆ ಕನ್ನಡ ಫಿಲ್ಮ್ ಕ್ಲಬ್ ಇಂದ. ಆಕ್ಚುಲಿ ಅದು ಪರ್ಪಸ್ ಏನು ಸರ್, ಅದು ಸ್ಟಾರ್ಟ್ ಮಾಡೋದು ಪರ್ಪಸ್ ಮತ್ತೆ ಅದ್ರ ಜರ್ನಿ ಬಗ್ಗೆ ಹೇಳಿ ಒಂಚೂರು. ಕನ್ನಡ ಫಿಲ್ಮಿ ಕ್ಲಬ್ ಅಂತ ಖಂಡಿತವಾಗ್ಲು ಕನ್ನಡ ಫಿಲ್ಮಿ ಕ್ಲಬ್ ಒಂದು ತುಂಬಾ ಒಂದು ಹಂಬಲ್ ಇನಿಷಿಯೇಟಿವ್ ಅನ್ಬೋದು. ನಾವು ಜಯನಗರದಲ್ಲಿ ನಮ್ಮ ಫಿಲ್ಟರ್ ಕಾಫಿ ಅಂತ ಒಂದು ಕಾಫಿ ಅಂಗಡಿ ಇದೆ. ಅಲ್ಲಿ ನಾನು ನಮ್ಮ ಸ್ನೇಹಿತರು, ಇವಾಗ ಹರೀಶ್ ರಂಗರಾವ್ ಅಂತಿದ್ದಾರೆ, ಶಂಕರ್ ಗುರು ಅಂತಿದ್ದಾರೆ, ಬಡೋರ್ ಆಸ್ಕಲ್ ಮಾಡಿರೋರು, ಡೈರೆಕ್ಟ್ರು, ಈ ಥರ ಇನ್ನೊಂದಷ್ಟು ಜನ ಫ್ರೆಂಡ್ಸು ಸಂಜೆ ಮೇಲೆ ಕಾಫಿಗೆ ಸೇರ್ತಿದ್ವಿ. ಎಲ್ಲರೂ ಅವ್ರವ್ರ ಕೆಲಸ ಮುಗಿಸೋರು, ಬರೋರು, ಕಾಫಿ ಕುಡ್ಕೊಂಡು ಸಿನಿಮಾ ಹರಟೆ ಹೊಡಿತಿದ್ವಿ. ಆವಾಗ ನಾವು ಮಾತಾಡ್ತಿರೋ ವಿಚಾರಗಳನ್ನ ಕೇಳಿಸ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಟೀಮ್ ಇರೋದು, ಅವರು ಜಾಯ್ನ್ ಆಗಕ್ಕೆ ಶುರು ಆದರು. ಆವಾಗ ಗೊತ್ತಾಯ್ತು ಅವರು ಸಿನಿಮಾ ಉತ್ಸಾಹಿಗಳು ಅಂತ. ಆಮೇಲೆ ಇನ್ನೊಂದು ಟೀಮ್ ಜಾಯ್ನ್ ಆಗಕ್ಕೆ ಶುರು ಆದರು. ಆಮೇಲೆ ಸಂಜೆ ಹೊತ್ತು ನಾವು 30-40 ಜನ ಇರ್ತಿದ್ವಿ ಸಿನಿಮಾ ಬಗ್ಗೆ ಮಾತಾಡಿಕೊಂಡು. ಆವಾಗ ಥಾಟ್ ಬಂದಿದ್ದು, ಈ 30-40 ಜನನೇ ಇಷ್ಟು ನಾಲೆಡ್ಜ್ನ ಎಕ್ಸ್ಚೇಂಜ್ ಮಾಡ್ತಿದ್ದೀವಿ, ಇಷ್ಟು ವಿಚಾರಗಳನ್ನ ಹಂಚ್ಕೊತಿದ್ದೀವಿ, ಈ ಕಮ್ಯುನಿಟಿ ಇನ್ನೂ ದೊಡ್ಡದಾದರೆ ಹೇಗಿರುತ್ತೆ ಅಂದಾಗ ನಾವು ಫಿಲ್ಟರ್ ಕಾಫಿ ವಿತ್ ಫಿಲಮ್ ಮೇಕರ್ಸ್ ಅಂದ್ಬಿಟ್ಟು ಒಂದು ಸೆಷನ್ ಮಾಡೋಣ ಅಂದ್ಕೊಂಡ್ವಿ. ಸರಿ, ಇವಾಗ ಫಿಲ್ಟರ್ ಕಾಫಿ ವಿತ್ ಫಿಲಮ್ ಮೇಕರ್ಸ್ ಅಂತ ಮಾಡಿದರೆ ಎಲ್ಲ ಸಿನಿಮಾ ಉತ್ಸಾಹಿಗಳು ಬರ್ತಾರೆ, ಒಂದಷ್ಟು ಆಲ್ರೆಡಿ ಫಿಲಮ್ಸ್ ಮಾಡಿರೋರ್ನು ಕರ್ಸೋಣ ಅನ್ನೋ ಥಾಟಲ್ಲಿ ನಾವೊಂದು ಯಾರು ವೆನ್ಯೂನ ಕೊಲಾಬ್ರೇಷನ್ ಬೇಸಿಸಲ್ಲಿ ತೊಗೊಂಡು ರೆಗ್ಯುಲರಾಗಿ ಮೀಟ್ ಆ್ಯಂಡ್ ಗ್ರೀಟ್ ಸೆಷನ್ಸ್ ಮಾಡೋಣ ಅನ್ನೋ ಥಾಟಲ್ಲಿ ಶುರು ಆಗಿದ್ದು ಕನ್ನಡ ಫಿಲ್ಮಿ ಕ್ಲಬ್ಬು. ತದನಂತರ ಒಂದಷ್ಟು ಕಂಟೆಂಟ್ಗಳು ಮಾಡೋಕ್ಕೆ ಶುರು ಮಾಡಿದ್ವಿ. ತುಂಬ ಅಪ್ರಿಸಿಯೇಷನ್ ಬಂತು, ಇನ್ನೂ ಮಾಡಿ ಅಂತ. ಪಾಡ್ಕಾಸ್ಟಿಗೆ ಬಂದ್ವಿ, ಒಂದು ಸಿನಿಮಾಗಳಿಗೆ ಬ್ರ್ಯಾಂಡಿಂಗ್ ಪಾರ್ಟ್ನರ್ ಆದ್ವಿ, ಒಂದಷ್ಟು ಸಿನಿಮಾಗಳಿಗೆ
ಅಗ್ರಿಗೇಷನ್ಗೆ ಹೆಲ್ಪ್ ಮಾಡಿದ್ವಿ, OTTs ಜೊತೆ ಕನೆಕ್ಟ್ ಆಗಕ್ಕೆ ಹೆಲ್ಪ್ ಮಾಡಿದ್ವಿ, ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಕನೆಕ್ಟ್ ಆಗಕ್ಕೆ ಹೆಲ್ಪ್ ಮಾಡಿದ್ವಿ, ಇನ್ನೊಂದಷ್ಟು ಸಿನಿಮಾಗಳಿಗೆ ಕಾಸ್ಟಿಂಗ್ ಹೆಲ್ಪ್ ಮಾಡಿದ್ವಿ. ಸೊ ವಾಟ್ ಎವರ್ ವಿ ಹವ್ ಡನ್ ಟಿಲ್ ನೌ ಇನ್ ಕನ್ನಡ ಫಿಲ್ಮ್ ಕ್ಲಬ್ ಇಸ್ ಕಂಪ್ಲೀಟ್ಲಿ ನಾನ್ ಮಾನಿಟೈಸ್ಡ್, ಯಾರಿಗೂ ಯಾವತ್ತೂ ಏನು ಚಾರ್ಜ್ ಮಾಡಿಲ್ಲ. ಸೊ ಈ ಥರ ಒಂದು ಕಡೆ ಎಲ್ಲೋ ಕಾಫಿ ಕುಡ್ಕೊಂಡು ಒಂದು ತಂಡ ಹುಟ್ಕೊಂತು, ಆ ತಂಡನೇ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಹೇಗಿರುತ್ತೆ ಅಂದ್ಬಿಟ್ಟು ಒಂದು 30-35 ಸೆಷನ್ಸ್ ಮಾಡಿದ್ದೀವಿ ಸೋಫಾರು. ಆರ್ಗ್ಯಾನಿಕಲಿ ಒಂದು 15,000+ ಫಾಲೋವರ್ಸ್ ಬಿಲ್ಡ್ ಆಗಿದ್ದಾರೆ. ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಡಿಸ್ಟ್ರಿಕ್ಟ್ಸ್ ವೈಸ್ ಇದೆ. ಇವಾಗ ಮೈಸೂರಲ್ಲಿ ಒಂದು ಕ್ಲಬ್ ಮಾಡಿದ್ದೀವಿ, ಮಣಿಪಾಲಲ್ಲಿ ಒಂದಿದೆ, ಉತ್ತರ ಕರ್ನಾಟಕದಲ್ಲಿ ಒಂದು ಆಗ್ತಾ ಇದೆ. ಸೊ ನಮ್ದೆಲ್ಲ ಡಿಸ್ಟ್ರಿಕ್ಟ್ ವೈಸ್ ವಾಟ್ಸ್ಆ್ಯಪ್ ಗ್ರೂಪ್ ನೋಡಿದ್ರೆ ವಿ ಟೋಟಲಿ ಹ್ಯಾವ್ ಅಬೌಟ್ 3,000+ ಮೆಂಬರ್ಸ್ ಈಸಿಲಿ. ಸೊ ಇದು ಆ್ಯಂಡ್ ಯೂಟ್ಯೂಬಲ್ಲಿ ವಿ ರೆಗ್ಯುಲರ್ ರೀಸೆಂಟ್ಲಿ ಮಾಡಿದ ಒಂದು ಅರೌಂಡ್ 2.4K+ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ವಿ ಆರ್ ನ್ಯೂ ಟು ಟ್ವಿಟರ್, ಎಕ್ಸ್ ಅನ್ನೋದಕ್ಕೆ. ಅದರಲ್ಲಿ ನಾವು ಬಂದಾಗ ಸೀನಿಯರ್ ಜರ್ನಲಿಸ್ಟ್ ಭಾರ್ಗವಿ ಮ್ಯಾಮ್ ಇದ್ದಾರೆ. ಐ ಆಮ್ ನಾಟ್ ಶೋರ್ ಅವ್ರು ಜರ್ನಲಿಸ್ಟ್ ಅಲ್ಲ, ಸಿನಿಮಾ ಉತ್ಸಾಹಿ ಅವರು. IMHC ಭಾರ್ಗವಿ ಅನ್ನೋ ಹ್ಯಾಂಡಲಲ್ಲಿ ಇದ್ದಾರೆ. ಅವ್ರು ನಮಗೆ ಈ ಥರ ಕನ್ನಡ ಫಿಲ್ಮ್ ಕ್ಲಬ್ ಇಸ್ ನಾವು ಒಂದು ಟ್ವಿಟರ್, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ನಮ್ಮ ಬಗ್ಗೆ ಒಂದು ಟ್ವೀಟ್ ಹಾಕಿದಾಗ ಒಂದಷ್ಟು ಜನ ಫಾಲೋವರ್ಸ್ ಬಂದು ನಾವು ವಿ ಸ್ಟಾರ್ಟೆಡ್ ವಿತ್ ಅ ಗುಡ್ ನಂಬರ್. ಇವಾಗ ದರ್ ಆರ್ ಅಬೌಟ್ 520-530 ಆರ್ಗ್ಯಾನಿಕ್ ಫಾಲೋವರ್ಸ್. ಸೊ ನಡೀತಾರೆ, ಥ್ಯಾಂಕ್ಸ್ ಟು ಭಾರ್ಗವಿ ಮ್ಯಾಮ್. ಅಂದರೆ ಈ ಸಿನಿಮಾ ನೀವು ಹೇಳ್ದಂಗೆ 55 ಡೇಸ್ ಎಲ್ಲ ಕಂಪ್ಲೀಟ್ ಮಾಡಿದ್ರೆ ಸಿಂಗಲ್ ಶೆಡ್ಯೂಲ್, ಅಂದರೆ ಸಿಂಗಲ್ ಶೆಡ್ಯೂಲ್ ಕಷ್ಟ ಅಲ್ಲ? ಕಷ್ಟನೇ. ಯಾಕೆ ಅಂದರೆ ನಾವು ಶೂಟ್ ಮಾಡಿದ್ದು ಉತ್ತರ ಕರ್ನಾಟಕದ ಒಂದು ರಿಮೋಟ್ ವಿಲೇಜಲ್ಲಿ. ಅದು ಇಲ್ಲಿಂದ ಸುಮಾರು 600-650 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ನೆಟ್ವರ್ಕ್ ಇಲ್ಲ, ಹೋಟೆಲ್ಸ್ ಇಲ್ಲ, ಆಮೇಲೆ ರೋಡ್ಸ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ನು ಕಷ್ಟ. ಅದೊಂದು 1000 ವರ್ಷದ ಹಳೆ ಕೋಟೆ. ಆ ಕೋಟೆ ಒಳಗಡೆ ನಾವು ಶೂಟ್ ಮಾಡಿರೋದು. ನಾವಲ್ಲಿ ಹೋಗಿ ಬರೋದು ಮಲ್ಟಿಪಲ್ ಶೆಡ್ಯೂಲ್ಸು. ನಮ್ಮ ಮೇಯ್ನ್ ಡೈರೆಕ್ಷನ್ ತಂಡ ಒಂದು 10-15 ಜನ ಇರ್ತೀವಿ. ಆರ್ಟ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್, ಲೈಟ್ ಯೂನಿಟ್, ಊಟ ತಿಂಡಿ, ಸೆಟ್ ಬಾಯ್ಸ್ ಎಲ್ಲ ಸೇರಿ ಒಂದು 50 ಜನ ಮಿನಿಮಮ್ ಆಗ್ತೀವಿ ಬಿಹೈಂಡ್ ದ ಕ್ಯಾಮ್ರಾ. ಆ್ಯಂಡ್ ನಮ್ಮ ಆರ್ಟಿಸ್ಟ್ ಬಳಗ ದುಡ್ದಿದೆ. ಆರ್ಟಿಸ್ಟ್ ಬಳಗ ಒಂದು ಏನಿಲ್ಲ ಅಂದರೂ 80-100 ಜನ ಇದ್ದೀವಿ. ಸೊ ನಾವೊಂದು 150 ಜನ ಇಲ್ಲಿಂದ ಮಲ್ಟಿಪಲ್ ಟೈಮ್ಸ್ ಹೋಗಿ ಬಂದ್ರೇ ನಮಗೆ ಬಜೆಟ್ ಹೊಟ್ಟೋಗುತ್ತೆ. ಆ ಕಾರಣಕ್ಕೆ ನಾವೇನು ಮಾಡಿದ್ವಿ, ಇಲ್ಲ ಒಂದೇ ಶೆಡ್ಯೂಲಲ್ಲಿ ಮಾಡಬೇಕಿದ್ದು ಆಗಿದ್ದಾಗಲಿ ಅಂದ್ಬಿಟ್ಟು ಒಂದೇ ಶೆಡ್ಯೂಲಲ್ಲಿ ಹೋಗಿ ಆರ್ಟ್ ವರ್ಕ್ ಮುಗಿಸ್ಕೊಂಡು ಇಮಿಡಿಯೇಟಾಗೆ ಶೆಡ್ಯೂಲ್ ಸ್ಟಾರ್ಟ್ ಮಾಡಿ ಆದವ್ರನ್ನ ವಾಪಸ್ ಕಳಿಸಿ ನೆಕ್ಸ್ಟ್ ಇದ್ದವ್ರನ್ನ ಕರೆಸ್ಕೊಂಡು, ಆದವ್ರನ್ನ ಕಳಿಸಿ ನೆಕ್ಸ್ಟ್ ಇದ್ದವ್ರನ್ನ ಕರೆಸ್ಕೊಂಡು ಆರ್ಟಿಸ್ಟ್ನ ನಾವು ಕೋರ್ ಟೀಮ್ ಮಾತ್ರ ಅಲ್ಲೇ ಇಟ್ಕೊಂಡು ಮಿಕ್ದವ್ರನ್ನೆಲ್ಲ ರೊಟೇಟ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಸೊ ಫಸ್ಟ್ 10 ಡೇಸ್ ಇದ್ದವ್ರು ನೆಕ್ಸ್ಟ್ 10 ಡೇಸ್ ಇರ್ತಿರಲಿಲ್ಲ, ಅವ್ರದ್ದು ಮುಗಿಸಿ ಕಳಿಸ್ಬಿಡ್ತಿದ್ವಿ. ಸೊ ಮೇಯ್ನ್ ಒಂದು ಶೆಡ್ಯೂಲ್ ಮಾಡಿದ ಕಾರಣನೇ ಕಾಸ್ಟ್ ಕಟ್ಟಿಂಗೋಸ್ಕರ. ಫ್ರೀಕ್ವೆಂಟಾಗಿ ಟ್ರಾವೆಲ್ ಮಾಡಿದ್ರೆ ನಮಗೂ ಎಕ್ಸ್ಪೆನ್ಸ್ ಆಗುತ್ತೆ ಅಂತ. ಆ್ಯಂಡ್ ನಾವಲ್ಲಿ ಒಂಥರ ಊರಿನವ್ರ ಥರ ಅಡ್ಜಸ್ಟ್ ಆಗೋಗಿದ್ವಿ. ಅಲ್ಲಿನ ಲೋಕಲೈಟ್ಸ್ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಒಂದು 2-3 ತಿಂಗಳು ಅಲ್ಲೇ ಇದ್ದಿದ್ದರಿಂದ ಸೊ ಅದೊಂದು ಲೋಕಲ್ ಹೋಲ್ಡ್ ಚೆನ್ನಾಗಿ ಸಿಕ್ತು ನಮಗೆ. ಆ್ಯಂಡ್ ಆ ವಾತಾವರಣಕ್ಕೆ ತುಂಬ ಚೆನ್ನಾಗಿ ಹೊಂದ್ಕೊಂಡ್ವಿ. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಆಯಿತು. ಸೊ ಅದೇ ಒಂದು ಶೆಡ್ಯೂಲ್ ತುಂಬ ಕಷ್ಟ ಆಯಿತು. ಮಧ್ಯದಲ್ಲಿ ತುಂಬ ಫ್ರಸ್ಟ್ರೇಟ್ ಆಗೋದು. ನಮ್ಮ ತಂಡದಲ್ಲಿ ಹರೀಶ್ ರಂಗರಾವ್ ಅಂತಿದ್ದಾರೆ, ನಮ್ಮ ಕ್ರಿಯೇಟಿವ್ ಹೆಡ್ ಅವರು ಪಾಪ ಡೈಲಿ 2 ಡೋಲೋ ತೊಗೊಂಡು ಶೂಟ್ ಮಾಡೋರು. ಬೆಳಿಗ್ಗೆನೂ ಜ್ವರ, ನೈಟು ಜ್ವರ ಇರೋದು. ಆ್ಯಂಡ್ ನಮ್ಮ ಟೀಮಲ್ಲಿ ಎಲ್ಲರೂ ಹೆಂಗೆ ಅಂದರೆ ಗ್ಯಾಪ್ ಸಿಕ್ಕಾಗಿ ಮಲ್ಕೊಳ್ಳೋರು. ಇವಾಗೇನೋ ಲೈಟಿಂಗ್ 20 ನಿಮಿಷ ಟೈಮ್ ಇದೆಯಾ, ಅಲ್ಲೇ ರೆಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನೋ ಆ್ಯಂಗಲ್ ಶಿಫ್ಟಿಗೆ ಇನ್ನೊಂದು 10 ನಿಮಿಷ ಟೈಮ್ ಇದೆಯಾ, ಅಲ್ಲೇ ರೆಸ್ಟ್ ಮಾಡ್ಕೊಳ್ಳಿ. ಈ ಥರ ಎಂಟೈರ್ ಟೀಮ್ ತುಂಬಾ ಕಷ್ಟಪಟ್ಟಿದೆ. ನವೀನ್ ಅಂತ ನಮ್ಮ ಇನ್ನೊಬ್ರು EP ಇದ್ದಾರೆ. ಅವರಂತೂ ಯಾವುದೋ ಡ್ರೋನ್ನ ಪಿಕ್ ಮಾಡೋಕ್ಕೆ 2 ಗಂಟೆ ರಾತ್ರಿ ಎದ್ಬಿಟ್ಟು 150 ಕಿಲೋಮೀಟರ್ ಡ್ರೈವ್ ಮಾಡೋರು. ಸೊ ಒಂದು ಶೆಡ್ಯೂಲ್ ಅಂತ ಹೋದ್ಮೇಲೆ ಈ ಥರ ತುಂಬ ಚಾಲೆಂಜಸ್ ಬರುತ್ತೆ. ಬಟ್ ವಿ ಹ್ಯಾವ್ ಟು ನಿಲ್ಲಬೇಕು. ತಂಡದ ಜೊತೆ ಸ್ಟ್ರಾಂಗಾಗಿ ನಿಂತಿದ್ದು ನಮ್ಮ ಸಿನಿಮಾದ ಬಿಸ್ನೆಸ್ ಹೆಡ್ ಆಗಿರುವಂಥ ಅಭಿರಾಮ್ ಅರ್ಜುನ್ ಅವರು. ಇದರಲ್ಲೊಂದು ಮುಖ್ಯ ಪಾತ್ರನೂ ಮಾಡಿದ್ದಾರೆ. ಅವರೇ ಪ್ರಾಟೋಗನಿಸ್ಟ್ ಇದಕ್ಕೆ. ಅವರು ಸ್ಟ್ರಾಂಗ್ ಆಗಿ ಒಂದು ಬ್ಯಾಕ್ ಬೋನ್ ಆಗಿ ನಿಂತರು. ಇಲ್ಲ ಧೀರಜ್ ನೀವು ಮಾಡಿ, ಆಗ್ತಾ ಇದೆ. ಕೆಲವು ಸತಿ ಬಜೆಟ್ ಲೀಕೇಜ್ ಆಗೋದು, ಒಂದೇ ಶೆಡ್ಯೂಲ್ ಅಂದಮೇಲೆ ಅನ್ಕಂಟ್ರೋಲಬಲ್ಸ್ ತುಂಬ ಇರುತ್ತೆ. ಅವರು ಸ್ಪಾಟಲ್ಲಿ ಇದ್ದಿದ್ದರಿಂದ ಅವ್ರಿಗೂ ಗೊತ್ತಾಗೋದು, ಇಲ್ಲ ನಂಗೆ ಅರ್ಥ ಆಗ್ತಿದೆ, ಮಾಡಿ ಪರವಾಗಿಲ್ಲ ನಾನು ಇದ್ದೀನಿ ಅಂದ್ಬಿಟ್ಟು ಒಳ್ಳೆ ಒಂದು ಬ್ಯಾಕ್ ಬೋನಾಗಿ ನಿಂತು ಒಂದು ಸ್ಟ್ರಾಂಗ್ ಸಪೋರ್ಟ್ ಇತ್ತು ನಮಗೆ. ಒಂದು ದಿವಸ ಮಳೆ ಬಂದ್ಬಿಡ್ತು. ಮಳೆ ಬಂದಾಗ ನಾವೇನು ಮಾಡೋಕ್ಕಾಗತ್ತೆ, ಬಟ್ ಪೇ ಮಾಡೋಂಗೆ ಮಾಡಬೇಕು ಎಲ್ರಿಗೂ. ಅವಾಗ ನಾವು ಅವ್ರ ಹತ್ರ ಹೋಗಿ ಹೇಳ್ತಿದ್ವಿ, ಸರ್ ಹಿಂಗೆ ಆಗೋಯ್ತು ಏನು ಮಾಡೋದು. ಇಲ್ಲ ಏನು ಬೇಜಾರು ಮಾಡ್ಕೊಬಿಡಿ, ಒಂದು ದಿವಸ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಚೆನ್ನಾಗಿ ಬರ್ತಿದೆ. ನಾವು ಗಿಂಬಲ್ ಆ್ಯಕ್ಚುಲಿ ಬರೀ ಅರ್ಧ ಶೆಡ್ಯೂಲಿಗೆ ತರಿಸ್ಕೊಂಡಿದ್ವಿ. ಅವರೇ ಬಂದು ಇಲ್ಲ ನಿಮಗೆ ಬೇಕು ಅಂದರೆ ಫುಲ್ ಶೆಡ್ಯೂಲ್ ಇಟ್ಕೊಳ್ಳಿ ಗಿಂಬಲ್ಲು, ತೊಂದರೆ ಇಲ್ಲ. ಆ ಕ್ರಿಯೇಟಿವ್ಲಿ ನಿಮ್ಗೆ ಏನೇನು ಬೇಕು ನೀವೆಲ್ಲ ಉಪಯೋಗಿಸ್ಕೊಳ್ಳಿ,
ವಿಜುವಲ್ಸ್ ಚೆನ್ನಾಗಿ ಬರ್ತಿದೆ, ಕಂಟೆಂಟ್ ಚೆನ್ನಾಗಿ ಬರ್ತಿದೆ, ಓವರ್ ಆಲ್ ಸಿನಿಮಾ ದೊಡ್ಡ ಸ್ಕೇಲಲ್ಲಿ ಬಿಲ್ಡ್ ಆಗ್ತಿದೆ. ಸೊ ನನ್ನ ಕಡೆ ನಾನು ಪುಷ್ ಕೊಡ್ತೀನಿ, ನಾನು ಎಕ್ಸ್ಟೆಂಡ್ ಮಾಡ್ತೀನಿ ಬಜೆಟ್ನ ಅಂದ್ಬಿಟ್ಟು. ಅವ್ರು ಸ್ಟ್ರಾಂಗ್ ಆಗಿ ನಿಂತಿದ್ರಿಂದ ಎಲ್ಲದು ಸ್ಮೂತಾಗಿ ಆಯಿತು. ಎಂಟೈರ್ ಟೀಮ್ ಎಫರ್ಟ್ ಸರ್. ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಬಟನ್ ನಮಗೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.